ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 54ನೆಯ ತಿರುನಾಮ ಸ್ಥವಿರಃ. 12ನೆಯ ಶತಮಾನದಲ್ಲಿ ಜಯದೇವ ಕವಿಯು ರಾಧಾಕೃಷ್ಣರ ಪ್ರೇಮದ ಬಗ್ಗೆ ಬರೆದ ಗೀತ ಗೋವಿಂದ ಹಾಡುಗಳನ್ನು ಇಂದಿಗೂ ಪೂರಿ ಜಗನ್ನಾಥರ ಮುಂದೆ ಪ್ರತಿದಿನ ಭಕ್ತಿಯಿಂದ ಹಾಡಲಾಗುತ್ತದೆ. ಒಂದು ದಿನ ಮಧ್ಯಾಹ್ನ ನಂದಗೋಪನು ತೋಟಕ್ಕೆ ಹೋಗುವಾಗ ಪುಟ್ಟ ಕೃಷ್ಣನು ತಾನೂ ಜೊತೆಯಲ್ಲಿ ಬರುತ್ತೇನೆಂದು ಹಠ ಹಿಡಿದನು. ಹೊಲದಲ್ಲಿ ಮಗುವನ್ನು ನೋಡಿಕೊಳ್ಳುವುದು ಕಷ್ಟ ಎಂದು ನಂದಗೋಪನು ಕೃಷ್ಣನಿಗೆ ಬರಬೇಡ ಎಂದು ಎಷ್ಟೇ ಹೇಳಿದರೂ ಕೃಷ್ಣನು ಕೇಳಲೇ ಇಲ್ಲ. ಕೃಷ್ಣನ ಹಠಕ್ಕೆ ಸೋತ ನಂದಗೋಪನು ಕೊನೆಗೆ ಅವನನ್ನು ಕರೆದುಕೊಂಡು ಹೋಗಲು ಒಪ್ಪಿಕೊಂಡನು. ಯಶೋದೆಯು ನಂದಗೋಪನಿಗೆ, ನಿಮ್ಮ ಮೇಲೆ ನನಗೆ ನಂಬಿಕೆಯಿಲ್ಲ. ನೀವು ಕೆಲಸದಲ್ಲಿ ಮಗುವನ್ನು ಮರೆತು ಬಿಡುತ್ತೀರಿ. ಆದ್ದರಿಂದ ನಾನು ಅವನನ್ನು ನಿಮ್ಮ ಜೊತೆ ಕಳಿಸುವುದಿಲ್ಲ ಎಂದು ಹೇಳಿದಳು. ಮೂವರ ನಡುವೆ ದೊಡ್ಡ ಜಗಳವೇ ಶುರುವಾಯಿತು. ಕೃಷ್ಣನು ಹೋಗುತ್ತೇನೆಂದು ಹಠ ಹಿಡಿದರೆ ಯಶೋದೆಯು ಬೇಡವೆಂದು ತಡೆಯುತ್ತಿದ್ದಳು. ನಂದಗೋಪನು ತಾನು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ವಾದಿಸುತ್ತಿದ್ದನು. ಇವರು ಜಗಳವಾಡುತ್ತಿದ್ದ ಸಮಯದಲ್ಲೇ ವೃಷಭಾನುವಿನ ಮಗಳು ರಾಧಾ ಅಲ್ಲಿಗೆ ಬಂದಳು. ಆಗ ರಾಧೆಗೆ 18 ವರ್ಷ ವಯಸ್ಸಾಗಿತ್ತು. ರಾಧೆಯು ಯಶೋದೆಯ ಹತ್ತಿರ ಬಂದು, ಏಕೆ ಹೀಗೆ ಜಗಳವಾಡುತ್ತಿದ್ದೀರಿ ಎಂದು ಕೇಳಿದಳು. ಯಶೋದೆಯು ನಡೆದ ಎಲ್ಲ ವಿಷಯವನ್ನು ರಾಧೆಗೆ ವಿವರಿಸಿದಳು. ರಾಧೆಯು ಒಂದು ಉಪಾಯ ಸೂಚಿಸುತ್ತಾ, ನಾನೇ ಕೃಷ್ಣನನ್ನು ಹೊಲಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯಶೋದೆಗೆ ರಾಧೆಯ ಮೇಲೆ ಸಂಪೂರ್ಣ ನಂಬಿಕೆ ಇದ್ದರಿಂದ ಅವಳು ಕೃಷ್ಣನನ್ನು ಕಳುಹಿಸಲು ಒಪ್ಪಿಕೊಂಡಳು. 18 ವರ್ಷದ ರಾಧೆಯು 2 ವರ್ಷದ ಪುಟ್ಟ ಕೃಷ್ಣನನ್ನು ಎತ್ತಿಕೊಂಡು ನಂದಗೋಪನ ಜೊತೆ ಹೊಲಕ್ಕೆ ಹೊರಟಳು. ಕೃಷ್ಣನು ಹೊಲದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆನಂದಿಸುತ್ತಿದ್ದನು. ಆದರೆ ಆಕಸ್ಮಿಕವಾಗಿ ಮೋಡ ಕವಿದು ಗುಡುಗು ಮಿಂಚು ಶುರುವಾಯಿತು. ಭಯಗೊಂಡ ಕೃಷ್ಣನು ಅಳಲು ಪ್ರಾರಂಭಿಸಿದಾಗ ನಂದಗೋಪನು ರಾಧೆಗೆ ಅವನನ್ನು ಮನೆಗೆ ಕರೆದುಕೊಂಡು ಹೋಗಲು ಹೇಳಿದನು. ರಾಧೆ ಕೃಷ್ಣನನ್ನು ಕರೆದುಕೊಂಡು ಅರಮನೆಗೆ ಹೊರಟಳು. ನಂದಗೋಪನು ತನ್ನ ಕೆಲಸ ಮುಗಿಸಿಕೊಂಡು ತಡವಾಗಿ ಒಬ್ಬನೇ ಮನೆಗೆ ಬಂದನು. ಅದನ್ನು ಕಂಡ ಯಶೋದೆ ಮತ್ತು ವೃಷಭಾನು, ಮಕ್ಕಳಿಬ್ಬರು ಇನ್ನೂ ಮನೆಗೆ ಬಂದಿಲ್ಲವಲ್ಲ, ಅವರು ಎಲ್ಲಿದ್ದಾರೆ ಎಂದು ಆತಂಕದಿಂದ ಕೇಳಿದರು. ನಂದಗೋಪನು ನಡೆದ ಕಥೆಯನ್ನು ವಿವರಿಸಿದಾಗ ಎಲ್ಲರಿಗೂ ಗಾಬರಿಯಾಯಿತು. ರಾಧಾ ಮತ್ತು ಕೃಷ್ಣ ಎಲ್ಲಿ ಹೋದರು, ಅವರಿಗೇನಾಗಿರಬಹುದು ಎಂದು ಎಲ್ಲರೂ ಆತಂಕದಿಂದ ಯೋಚಿಸಲು ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ರಾಧಾ ಕೃಷ್ಣನನ್ನು ಕರೆದುಕೊಂಡು ಮನೆಗೆ ಬಂದಾಗ ನಂದಗೋಪ ತಡವಾದ ಬಗ್ಗೆ ವಿಚಾರಿಸಿದನು. ಅದಕ್ಕೆ ರಾಧಾ, ಕೃಷ್ಣ ದಾರಿಯಲ್ಲಿ ಉದ್ಯಾನವನ ನೋಡಿ ಆಟಾಡಬೇಕೆಂದು ಹಠ ಮಾಡಿದ, ಹಾಗಾಗಿ ತಡವಾಯಿತು ಎಂದು ಹೇಳಿದಳು. ಮಕ್ಕಳು ಕ್ಷೇಮವಾಗಿ ಬಂದಿದ್ದನ್ನು ನೋಡಿ ಎಲ್ಲರ ಆತಂಕ ದೂರವಾಯಿತು. ಯಶೋದೆಯು ಕೃಷ್ಣನನ್ನು ಕರೆದುಕೊಂಡು ಹೋಗಿ ಊಟ ಮಾಡಿಸಿ ಮಲಗಿಸಿದಳು. ರಾಧಾ ತನ್ನ ತಂದೆಯ ಜೊತೆ ಮನೆಗೆ ಹೋದಳು. ಜಯದೇವ ಕವಿಯ ಪ್ರಕಾರ ರಾಧಾ ಪೂರ್ತಿ ಸತ್ಯ ಹೇಳಿರಲಿಲ್ಲ. ಅವರು ಉದ್ಯಾನವನದ ಒಳಗಿದ್ದಾಗ 2 ವರ್ಷದ ಕೃಷ್ಣನು ತಕ್ಷಣವೇ 20 ವರ್ಷದ ಯುವಕನಾಗಿ ಬದಲಾದನು. ಆದರೆ ರಾಧೆ 18 ವರ್ಷದವಳಾಗಿಯೇ ಇದ್ದಳು. ಉದ್ಯಾನವನದಿಂದ ಹೊರಗೆ ಬರುತ್ತಿದ್ದಂತೆ ಕೃಷ್ಣನು ಮತ್ತೆ ಪುಟ್ಟ ಮಗುವಾದನು. ಕೃಷ್ಣನು ಮನಸ್ಸು ಮಾಡಿದರೆ 1 ನಿಮಿಷದಲ್ಲಿ ಮಗುವಿನಿಂದ ಯುವಕನಾಗಬಹುದು ಅಥವಾ ಯುವಕನಿಂದ ಮಗುವಾಗಬಹುದು. ಇದು ನಮಗೆ ಅಸಾಧ್ಯವಾದ ಮಾತು. ದೇವರ ರೂಪ ಬದಲಾದರೂ ಅವನ ದೈವಿಕ ಶಕ್ತಿ ಮತ್ತು ಮೂಲ ಗುಣಗಳು ಎಂದಿಗೂ ಸ್ಥಿರವಾಗಿರುತ್ತದೆ. ಸ್ಥವಿರಃ ಎಂದರೆ ಬದಲಾವಣೆ ಇಲ್ಲದವನು ಎಂದು ಅರ್ಥ. ನಾವು ಪ್ರತಿದಿನ ಸ್ಥವಿರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು ನಮಗೆ ಅಚಲವಾದ ಒಳ್ಳೆಯ ಮನಸ್ಥಿತಿಯನ್ನು ನೀಡಿ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.